ಶಿರ್ಸಿ ಹಾವೇರಿ ಹೆದ್ದಾರಿ ಪೂರ್ಣಗೊಳ್ಳದೇ ಇರಲು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಕಾರಣ ಎಂದು 3 ವರ್ಷಗಳ ನಂತರ ಹೇಳಿಕೆಯನ್ನು ನೀಡಿ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಸಂಸದರ ಹೇಳಿಕೆ ಹಾಸ್ಯಾಸ್ಪದ ಎಂದು ಕೆಪಿಸಿಸಿ ಮೀನುಗಾರರ ವಿಭಾಗದ ಪ್ರಧಾನ ಕಾರ್ಯದರ್ಶಿ ರಾಜು ನರಸಿಂಹ ಉಗ್ರಾಣ್ಕರ್ ಲೇವಡಿ ಮಾಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಕೆಪಿಸಿಸಿ ಮೀನುಗಾರ ವಿಭಾಗದ ಪ್ರಧಾನ ಕಾರ್ಯದರ್ಶಿ ರಾಜು ನರಸಿಂಹ ಉಗ್ರಾಣ್ಕರ್ ಅವರು ಹಾವೇರಿ ಸಿರಸಿ ರಸ್ತೆ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ. ಕುಮಟಾ ಸಿರಸಿ ರಸ್ತೆ ಆಮೆಗತಿಯಲ್ಲಿ ನಡೆಯುತ್ತಿರುವಾಗ ಸಿರಸಿ ಹಾವೇರಿ ರಸ್ತೆ ಇನ್ನೂ ಮಲಗಿಯೇ ಇತ್ತು. ಇವತ್ತು ಗುತ್ತಿಗೆದಾರರ ಮೇಲೆ ಅಧಿಕಾರಿಗಳ ಮೇಲೆ ಹರಿಹಾಯ್ದ ಸಂಸದರು 3 ವರ್ಷಗಳಿಂದ ಏನು ಮಾಡುತ್ತಿದ್ರು? ಅವೈಜ್ಞಾನಿಕವಾಗಿ ರಸ್ತೆಯನ್ನ ಕಿತ್ತೊಗೆದು ಹಾಕುವಾಗ ಸಂಸದರು ಏನು ಮಾಡುತ್ತಿದ್ರು? ಅಧಿಕಾರಿಗಳನ್ನು ಯಾಕೆ ಪ್ರಶ್ನಿಸಲಿಲ್ಲ? ಕೇಂದ್ರದ ಯೋಜಿತ ರಸ್ತೆಗಳೆಲ್ಲ ಸ್ಯಾಟಲೈಟ್ ಮಾನಿಟರಿಂಗ್ ನಿಂದ ಕಂಟ್ರೋಲ್ ಮಾಡುತ್ತಿರುವಾಗ ಈ ಸ್ಯಾಟಲೈಟ್ಗೆ ನಮ್ಮ ರಸ್ತೆ ಕಾಣಿಸಲಿಲ್ಲವೇ? ಸಂಸದರು ಈ ಬಗ್ಗೆ ಕೇಂದ್ರ ಸಚಿವ ಗಡ್ಕರಿ ಹತ್ತಿರ ಮಾತಾಡಿದ್ದೇನೆ ಮತ್ತು ಎಲ್ಲರೊಂದಿಗೂ ಚರ್ಚಿಸಿದ್ದೇನೆ ಎಂದಿದ್ದಾರೆ. ಹಾಗಾದರೆ ಸಂಸದರ ಮಾತು ಕೇಳದಷ್ಟು ಸಂಸದರು ತಮ್ಮ ವರ್ಚಸ್ಸು ಕಳೆದುಕೊಂಡಿದ್ದಾರೆಯೇ? ಅದೇನೇ ಇದ್ದರೂ ಸ್ಥಳೀಯ ಜನರ ಕಷ್ಟಕ್ಕೆ ಪರಿಹಾರ ಏನು? ಸಂಸದರ ಮಾತಲ್ಲಿ ಇನ್ನೂ ನಿರ್ದಿಷ್ಟ ಸಮಯದ ಸ್ಪಷ್ಟತೆಯ ಕೊರತೆ ಎದ್ದು ಕಾಣುತ್ತಿದೆ. ಒಂದು ವೇಳೆ ಗುತ್ತಿಗೆದಾರರು ಮಳೆಗಾಲದೊಳಗೆ ರಸ್ತೆ ಮಾಡದೆ ಹೋದರೆ ಹೆದ್ದಾರಿ ಪ್ರಾಧಿಕಾರದಿಂದ ಕ್ರಮ ಕೈಗೊಳ್ಳುವ ಕುರಿತು ಹೇಳಿದ್ದೀರಿ. ಅಂದರೆ ತಮಗೆ ಇನ್ನೂ ಗುತ್ತಿಗೆದಾರರ ಕೆಲಸದ ಮೇಲೆ ಗ್ಯಾರಂಟಿ ಇಲ್ಲ. ಕೊನೆಯಲ್ಲಿ ತಮ್ಮ ಅಸಮರ್ಥತೆಯನ್ನು ಮುಚ್ಚಿಕೊಳ್ಳಲು ರಾಜ್ಯ ಸರ್ಕಾರ ತೊಂದರೆ ಕೊಟ್ಟಿದೆ ಎಂದು ಹೇಳಿಕೆ ತಮ್ಮಿಂದ ನಾವು ನಿರೀಕ್ಷಿಸಿರಲಿಲ್ಲ. ತಾವೊಬ್ಬ ಹಿರಿಯ ರಾಜಕಾರಣಿ, ತಮಗೆ ಇಂತಹ ಬಾಲಿಶ ಹೇಳಿಕೆ ಶೋಭೆ ತರುವುದಿಲ್ಲ. ಇನ್ನಾದರೂ ಸಿರಸಿ ಹೆದ್ದಾರಿ ಪೂರ್ಣಗೊಳ್ಳುವಲ್ಲಿ ತಮ್ಮ ಪ್ರಾಮಾಣಿಕ ಪ್ರಯತ್ನ ಇರಲಿ. ತ್ವರಿತವಾಗಿ ರಸ್ತೆ ಪ್ರಾರಂಭಗೊಳ್ಳದೆ ಹೋದರೆ ಜನತೆ ಮೇವರೆಗೆ ಕಾಯುವುದಿಲ್ಲ. ಕಾರಣ ತಕ್ಷಣ ಅವಶ್ಯಕ ಆದೇಶ ನೀಡಿ ಎಂದು ಅವರು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.